ಮನೇಲಿ ಬೆಕ್ಕು ಸಾಕಿದ್ವಿ ಸರ್. 2 ತಿಂಗಳಿಂದ ಕಚ್ಚಿತ್ತದು. ನಮ್ಮಮ್ಮ ಮನೇಲಿ ಕೆಲ್ಸಕ್ಕಂತ ಮೊನ್ನೆ ಒಂದು 3-4 ದಿನ ಹೋಗಿದ್ರು. ಮಳೆಗೆಲ್ಲ ನೆಂದ್ರಲ್ಲ, ಅದೊಂಥರ ಸೆಪ್ಟಿಕ್ ಜಾಸ್ತಿ ಆಗ್ಬಿಡ್ತದು. ಕಾಲು ನರ ಎಲ್ಲ ಎಳೆಯೋದು ಹಂಗಂತ ಹೇಳ್ತಿತ್ತು ನಮ್ಮ ಅಮ್ಮ. ಹಾಸ್ಪಿಟ್ಲ್ ಎಲ್ಲ ತೋರಿಸಿದೆ. ಮತ್ತೆ ನಿನ್ನೆ ಸೀರಿಯಸ್ ಆಗಿರೋದಕ್ಕೆ ಮತ್ತೆ ನಿನ್ನೆ ಕರ್ಕೊಂಡು ಬಂದಿದ್ವಿ ಇಲ್ಲಿ ಹಾಸ್ಪಿಟ್ಲಿಗೆ. ಆದ್ರೂ ಸಾವನ್ನಪ್ಪಿದೆ ಸರ್. ನಾವೇ ಸಾಕಿದ್ವಿ ಸರ್. ತೋರಿಸಿದ್ವಿ. 5 ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಅಂದಿದ್ರು. ಒಂದ್ ಇಂಜೆಕ್ಷನ್ ಹಾಕ್ಸಿದ್ವಿ. ಮತ್ತಿನ್ನು ಪದೇ ಪದೇ ತೋರಿಸ್ತಾನೆ ಇದ್ವಿ. ನಿನ್ನೆ ಫುಲ್ ಸೀರಿಯಸ್ ಆಗಿದ್ದಕ್ಕೆ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ವಿ. ಅಲ್ಲೇ ಚಿಕ್ಕಜೋಳಿ ಹಾಸ್ಪಿಟ್ಲ್. ಇಲ್ಲ ಸರ್, ಆರಾಮಾಗಿತ್ತಲ್ಲ, ಅದಕ್ಕೆ ನಾವು ಸುಮ್ಮನಾಗಿದ್ವಿ. ಚಿಕ್ಕಜೋಳಿ ಹಾಸ್ಪಿಟ್ಲ್. ನಿನ್ನೆ ಇಲ್ಲಿ ಹಾಸ್ಪಿಟ್ಲ್ ಅಲ್ಲಿಂದ ಮತ್ತೆ ಇಲ್ಲಿ ಅಡ್ಮಿಟ್ ಮಾಡಿದ್ವಿ. ಮನೇಲಿ ಬೆಕ್ಕು ಸಾಕಿದ್ವಿ ಸರ್. 2 ತಿಂಗಳಿಂದ ಕಚ್ಚಿತ್ತದು. ನಮ್ಮಮ್ಮ ಮನೇಲಿ ಕೆಲ್ಸಕ್ಕಂತ ಮೊನ್ನೆ ಒಂದು 3-4 ದಿನ ಹೋಗಿದ್ರು. ಮಳೆಗೆಲ್ಲ ನೆಂದ್ರಲ್ಲ, ಅದೊಂಥರ ಸೆಪ್ಟಿಕ್ ಜಾಸ್ತಿ ಆಗ್ಬಿಡ್ತದು. ಕಾಲು ನರ ಎಲ್ಲ ಎಳೆಯೋದು ಹಂಗಂತ ಹೇಳ್ತಿತ್ತು ನಮ್ಮ ಅಮ್ಮ. ಹಾಸ್ಪಿಟ್ಲ್ ಎಲ್ಲ ತೋರಿಸಿದೆ. ಮತ್ತೆ ನಿನ್ನೆ ಸೀರಿಯಸ್ ಆಗಿರೋದಕ್ಕೆ ಮತ್ತೆ ನಿನ್ನೆ ಕರ್ಕೊಂಡು ಬಂದಿದ್ವಿ ಇಲ್ಲಿ ಹಾಸ್ಪಿಟ್ಲಿಗೆ. ಆದ್ರೂ ಸಾವನ್ನಪ್ಪಿದೆ ಸರ್. ನಾವೇ ಸಾಕಿದ್ವಿ ಸರ್. ತೋರಿಸಿದ್ವಿ. 5 ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಅಂದಿದ್ರು. ಒಂದ್ ಇಂಜೆಕ್ಷನ್ ಹಾಕ್ಸಿದ್ವಿ. ಮತ್ತಿನ್ನು ಪದೇ ಪದೇ ತೋರಿಸ್ತಾನೆ ಇದ್ವಿ. ನಿನ್ನೆ ಫುಲ್ ಸೀರಿಯಸ್ ಆಗಿದ್ದಕ್ಕೆ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ವಿ. ಅಲ್ಲೇ ಚಿಕ್ಕಜೋಳಿ ಹಾಸ್ಪಿಟ್ಲ್. ಇಲ್ಲ ಸರ್, ಆರಾಮಾಗಿತ್ತಲ್ಲ, ಅದಕ್ಕೆ ನಾವು ಸುಮ್ಮನಾಗಿದ್ವಿ. ಚಿಕ್ಕಜೋಳಿ ಹಾಸ್ಪಿಟ್ಲ್. ನಿನ್ನೆ ಇಲ್ಲಿ ಹಾಸ್ಪಿಟ್ಲಿಗೆ ಅಲ್ಲಿಂದ ಮತ್ತೆ ಇಲ್ಲಿ ಅಡ್ಮಿಟ್ ಮಾಡಿದ್ವಿ.